ಮೊದಲು ನಮ್ದು ಸರ ಕದ್ಕೊಂಡ್ಬಿಡ್ತಾರೇನೋ ಅಂತ ಹೆದರಿಕೆ ಆಗೋದು. ಯಾಕೆಮ್ಮ? ಅಂದ್ರೆ ಅಷ್ಟು ರಶ್ ಇರ್ತಾ ಇತ್ತಲ್ಲ, ಆ ರಶ್ಶನ್ನ ನೋಡೋಕ್ಕಾಗ್ತಿರ್ಲಿಲ್ಲ, ಬರೋಕ್ಕೆ ಆಗ್ತಿರ್ಲಿಲ್ಲ. ಈ ಮೊನ್ನೆ ಬಂದು ಹೋದೆ, ನೋಡಿದೆ ಫುಟ್ಪಾತ್ ಎಲ್ಲ ಇದು ಮಾಡ್ತಾ ಇದ್ದಾರೆ, ಕೃಷ್ಣ ಬೈರೇಗೌಡರು ಇವರು ಎಲ್ಲ ಸೇರ್ಕೊಂಡು ಅಂತ ಹೇಳಿದ್ರು. ಚೆನ್ನಾಗಿದೆಯಲ್ಲ, ಒಂದ್ಸಲ ನೋಡೋಣ, ನಿಧಾನವಾಗಿ ಅಂಗಡಿ ಒಳಗಡೆ ಹೋಗ್ಬೋದಲ್ಲ ಅಂತ. ಇಲ್ಲಾಂದ್ರೆ ಹೆದರಿಕೆ ಆಗುತ್ತೆ ಬರೋಕ್ಕೇನು. ಉಡ್ಬೇಲೆ ಇವಾಗ ಹಾಕೊಂಡ್ಬರ್ತೀರಾ? ಹಾಂ, ಹಾಕೊಂಡಿದ್ದೀನಲ್ಲ ಇವತ್ತು. ಈಗ ಫ್ರೀಯಾಗಿ ಹಾಕೊಂಡ್ಬರ್ಬೋದು. ಅಂದರೆ ಮೇಲ್ಗಡೆ ಯಾವತ್ತೂ ಹಾಕ್ಕೊಳ್ಳಲ್ಲ, ಮಾಂಗಲ್ಯನೂ ಹೆದರಿಕೆ ಆಗ್ತಿತ್ತು, ತೆಗೆದಿಟ್ಕೊಂಡು ಒಳಗಡೆ ಹೋಗ್ತಾ ಇದ್ವಿ. ಇವತ್ತು ಒಂದು ಸ್ವಲ್ಪ 4 ದಿವಸದಿಂದ ನೆಮ್ಮದಿಯಾಗಿ ತಿರುಗಾಡ್ತಾ ಇದ್ದೀವಿ. ಇಷ್ಟು ದೊಡ್ಡದಾಗಿ ನಿಮ್ಗಂತ ಓಡಾಡಕ್ ಜಾಗ ಹಾಂ, ಖುಷಿ ಆಗ್ತಾ ಇದೆ ಒಂಥರ. ಅಂಗಡಿ ಒಳಗಡೆ ಹೋಗೋಕ್ಕೂ ಹೆದರಿಕೆ ಆಗೋದು, ನೋಡಬೇಡ ಅಂತ ನಾನು ಹೋಗ್ತಾ ಇದ್ವಿ, ಮನೆಗೆ ಹೋಗ್ಬಿಡ್ತಾ ಇದ್ವಿ. ಆದ್ರೂ ಸುಮಾರು ಜನ ಇಲ್ಲಿ ಎಷ್ಟೋ ಜನ ಕೂತ್ಕೋತಿದ್ರು, ಅದನ್ನೆಲ್ಲ ಮಿಸ್ ಮಾಡ್ಕೋತೀನಿ ಅಂತಿಲ್ವಾ? ಅನಿಸ್ತಿಲ್ವಾ? ಅದೆಲ್ಲ ಏನು ಅನ್ಸಲ್ಲ ಮೇಡಮ್, ನಮ್ಗನ್ಸಲ್ಲ. ಈ ಥರ ಇದ್ರೆ ಚೆನ್ನ ಅಂತ ನಂಗನ್ಸುತ್ತೆ. ಆ ಥರ ಬೇಡ ಅಂತ. ಬೇಡಪ್ಪ, ಬೇಡ. ಅಂಗಡಿ ಒಳಗಡೆನೆ ತೊಗೋಬೋದು. ಒಂಥರ ಮೇಲ್ ಬೀಳ್ತಾ ಇರ್ತಾರೆ, ಯಾರು ಕದ್ಕೊಂಡ್ರು, ಪರ್ಸ್ ಕದ್ಕೊಂಡು ಎಲ್ಲ 4,000 ದುಡ್ಡು ಕಳ್ಕೊಂಡಿದ್ದೀವಿ. ಕದ್ಕೊಂಡು ಹೋಗ್ಬಿಡ್ತಾರೆ. ಹೀಗೆ ಇಟ್ಕೊಂಡಿದ್ರು ಗೊತ್ತಾಗಲ್ಲ, ಬಳೆನೂ ಬಿಚ್ಕೋತಾರೆ. ಏನು ಅಷ್ಟು ರಶ್ ಇರ್ತಾಯಿತ್ತು, ತುಂಬ ರಶ್ ಮೇಡಮ್, ಹೇಳೋಕ್ಕೆ ಆಗಲ್ಲ. ಅದು ಹೆಂಗೆ ಈ ಥರ ಆಯಿತು ಅಂತಲೂ ನನಗಂತೂ ಅನ್ನಿಸ್ತಾ ಇದೆ ಈಗ. ನಿಜಲ್ಲೂ ಈ ಥರ ಮಲ್ಲೇಶ್ವರಂ ಏನು ನೋಡ್ತೀನ ಹೀಗೆ ಅಂತ ಗೊತ್ತಿರಲಿಲ್ಲ. ಇಲ್ಲ ಮೇಡಮ್, ಅಂದ್ಕೊಂಡಿರಲಿಲ್ಲ. ಚೆನ್ನಾಗಿದೆ ಮೇಡಮ್. ಇದನ್ನ ಇದೇ ಥರ ಕಂಟಿನ್ಯೂ ಮಾಡೋಕೆ ಹೇಳ್ಬಾ? ತಪ್ಪೇನಿಲ್ಲ ಮೇಡಮ್, ಕಂಟಿನ್ಯೂ ಮಾಡ್ಬೋದು. ನಮ್ಮಂಥವ್ರಿಗಂತೂ ಇಷ್ಟ ಆಗಲ್ಲ ಅದು, ಜಂಗುಳಿ ಇದನ್ನು. ಅದನ್ನ ಬೇಕು ಅಂದ್ರೆ ಮಾರ್ಕೆಟ್ಗೆ ಹೋಗ್ಬೋದು. ಹೌದು, ಕೆಲವ್ರು ಏನು ಹೇಳ್ತಾರೆ ನಿಮ್ಮಂಥವ್ರು, ಮೇಡಮ್ ಇಲ್ಲೆಲ್ಲ ಸಿಕ್ತಿತ್ತು, ನಾವು ಇದಕ್ಕಂತಾನೆ ಬರ್ತಿದ್ವಿ, ಎಲ್ಲಿಂದನೋ ಬರ್ತಿದ್ವಿ, ಇವಾಗ ಎಲ್ಲ ನಾವು ಕಳ್ಕೊಂಡು ಶಾಪ್ ಹೋಗೋಕ್ಕೆ ಬೇಜಾರಾಗುತ್ತೆ ಅಂತಾರೆ. ಸೈಡಲ್ಲಿ ಇರೋಷ್ಟು ಸಾಕು ಮೇಡಮ್, ಅದಲ್ಲಿ ಇರೋ ವ್ಯವಸ್ಥೆ ಅಷ್ಟೇ, ಮೆಟೀರಿಯಲ್ ಹಂಗೆ ಇರುತ್ತೆ ಮೇಡಮ್. ಮೇಲ್ಮೇಲೆ ಬಿದ್ದು ತೊಗೊಳ್ಳೋ ಜಾಗದಲ್ಲಿ ಅಷ್ಟೇ. ನಮಗೇನೋ ಅಂತ ಅಷ್ಟು ಸೂಕ್ತ ಅಂತ ಅನ್ನಿಸಿರ್ಲಿಲ್ಲ, ಇವಾಗಲೇ ಪರವಾಗಿಲ್ಲ. ಒಂದು 10 ನಿಮಿಷ ನಿಂತ್ಕೊಂಡು ಶಾಪಿಂಗ್ ಮಾಡ್ಬೋದು. ಅಯ್ಯೋ ಮಾಡ್ಬೋದು ಮೇಡಮ್, ಒಳಗಡೆನೇ ಮಾಡ್ಬೋದು, ಹೊರಗಡೆ ಮಾಡಬೇಕು ಅಂತ ಏನೂ ಇಲ್ಲ. ಅದಕ್ಕಾದ್ರೆ ನಾವು ಮಾರ್ಕೆಟು ಚಿಕ್ಕಪೇಟೆ ಅಲ್ಲಿಗೆಲ್ಲ ಹೋಗ್ತೀವಿ. ಆ ಥರ ಜನ ಜಾಸ್ತಿ ಮೇಲೆ ಫುಟ್ಪಾತ್ ಮೇಲೆ ಬೇಕು ಅಂದರೆ ಅಲ್ಲೂ ಚೀಪಾಗಿ ಸಿಗುತ್ತೆ. ಏನು ಹೇಳ್ತೀರಾ ಸಚಿವರಿಗೆ? ಹಾಂ, ಸಚಿವರು ಕೃಷ್ಣ ಬೈರೇಗೌಡರು ತಾನೆ. ಕೃಷ್ಣ ಬೈರೇಗೌಡರು ನಮ್ಮ ಹಾಸನದಲ್ಲಿ ಹಾಸನಾಂಬ ಇದು ಮಾಡಿದಾಗಲೂ ತುಂಬ ಚೆನ್ನಾಗಿ ಮಾಡಿದ್ರು. ಅವ್ರ ಮೇಲೆ ನಮಗೆ ತುಂಬ ನಂಬಿಕೆ ಇದೆ. ಇನ್ನು ಯಾವ್ದಾದ್ರೆಲ್ಲ ಅಭಿವೃದ್ಧಿ ಮಾಡಬೇಕು ಅಂತೀರಾ? ಅದೇ ಇವಾಗ ಕಾರ್ ಪಾರ್ಕಿಂಗ್ ಎಲ್ಲ ಎಲ್ಲೆಲ್ಲಿ ಸಿಕ್ಕಾಪಟ್ಟೆ ಹಾಕಿರ್ತಾರೆ, ಟೋಯಿಂಗ್ ಎಲ್ಲ ಮೊನ್ನೆ ಸ್ಟಾರ್ಟ್ ಮಾಡಿದಾರಲ್ಲ, ಇದೆಲ್ಲ ಒಳ್ಳೆ ಕೆಲಸನೇ ಅಂತ ಹೇಳ್ತೀನಿ. ಅವ್ರಿಗೆ ಸಮಯ ಕಮ್ಮಿ ಇದೆ ಅನ್ಸಲ್ವಮ್ಮ? ಯಾಕಂದ್ರೆ 2020 ಎಲೆಕ್ಷನ್ ಬಂದೇ ಬಿಡ್ತು. ಅವರು ಒಂದೊಂದಾಗಿ ಅವ್ರಿಗೆ ಯಾವುದೇ ಪೋಸ್ಟಿಂಗ್ ಕೊಟ್ಟರು ತಗೊಂಡ್ರು, ಅವ್ರದ್ದು ಒಂದು ಅಧಿಕಾರ ತಗೊಂಡ್ರು ಅದು ನೀಟಾಗಿ ನಿಭಾಯಿಸ್ತಾರೆ. ಕಡಿಮೆ ಆದರೆ ಇರೋ ಅವಧಿನಲ್ಲೇ ಅವ್ರಿಗೆ ತೋರಿಸ್ಕೊಳ್ಳೋಂಥ ಕೆಪಾಸಿಟಿ ಇದೆ, ಸಾಕು. ಇರೋದ್ರಲ್ಲೇ ತೋರಿಸ್ತಾರೆ. ಹಾಸನಾಂಬ ಎಷ್ಟು ದಿನ ಬಾರಿ ನಡೆದಿದ್ದು, ಅಷ್ಟರಲ್ಲೇ ತೋರಿಸಿದ್ರು ಅವರು. ನಾವು ಹಾಸನದವ್ರನ್ನೇ ತೋರಿಸಿದ್ರು. ನಾವು ಪಕ್ಷ ಇದು ಅದು ಅಂತ ಹೇಳಲ್ಲ, ವ್ಯಕ್ತಿ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ನಮಗೆ ಇಷ್ಟ ಆಗಿದೆ. ಯಾವುದೇ ಕೊಟ್ಟರು, ಯಾವುದೇ ಮಂತ್ರಿಗಿರಿ ಕೊಟ್ಟರು ಅವ್ರು ನಿಭಾಯಿಸಿ ಮಾಡಿದ್ದಾರೆ. ನಾವು ಪಕ್ಷಾತೀತವಾಗಿ ಹೇಳಬೇಕು. ನಾನು ಆ್ಯಕ್ಚುಲಾಗಿ BJP ಸಿಟಿ ಸೆಕ್ರೆಟ್ರಿ ಮಹಿಳಾ ಮೋರ್ಚಾ. ಆದರೆ ನಮಗೆ ಇದು ಇದನ್ನು ನೋಡಿದ ಮೇಲೆ ಸ್ವಲ್ಪ ನನಗೆ ಅವ್ರ ಸಚಿವರ ಮೇಲೂ ಸ್ವಲ್ಪ ಇದಾಯಿತು. ಹಾಸನಾಂಬದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು, ನಾವೆಲ್ಲ ಹೋಗಿ ಬಂದ್ವಿ. ಇಂಥ ಸಚಿವರು ಬೇಕು ಅನ್ಸುತ್ತಲ್ವಾ? ನಂಗೆ ಬೇಕು ಅನ್ಸುತ್ತೆ ಮೇಡಮ್. ನಾವೇನು ಪಕ್ಷಾತೀತವಾಗಿ ಹೇಳ್ತಾ ಇದ್ದೀವಿ, BJP ಅಂತ ಹೇಳಲ್ಲ, ಅಥವಾ ಕಾಂಗ್ರೆಸ್ಸು JDS ಅಂತಲ್ಲ. ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅಂಥವ್ರಿಗೆ ಮಂತ್ರಿಗಿರಿ ಕೊಡಲಿ, ಮುಂದಕ್ಕೆ ಬರಲಿ ಅಂತಲೇ ಹೇಳ್ತೀನಿ. ಒಂದು ದೊಡ್ಡ ಮಟ್ಟದಲ್ಲಿ ತೆರವಾಗಿದೆ, ಹೇಗಿದೆ ಓಡಾಡೋದಕ್ಕೆ? ತುಂಬ ಅನುಕೂಲವಾಗಿದೆ. ಈಗ ಮುಂಚೆ ಓಡಾಡಬೇಕು ಅಂದ್ರೆ ಈ ಥರ ಓಡಾಡಬೇಕಾಯ್ತು, ಈಗ ಆರಾಮಾಗಿ ಓಡಾಡ್ಬೋದು. ಓಡಾಡ್ತೀರಾ ಫ್ರೀಯಾಗಿ ಓಡಾಡ್ತೀವಿ. ಓಡಾಡ್ತೀರಾ ತೋರಿಸಿ? ಹಿಂಗೆ ಓಡಾಡ್ತೀವಿ. ಈಗ ಅವಾಗಂದ್ರೆ ಈ ಥರ ಓಡಾಡಬೇಕಾಯ್ತು. ಈಗ ಇದು ತುಂಬ ಒಳ್ಳೆ ಕೆಲಸ ಆಗಿದೆ. ಈಗ ಒಳಗಡೆ ಎಲ್ಲ ಇದೆಯಲ್ಲ, ಅದು ನಿಧಾನಕ್ಕಾಗುತ್ತೆ. ಇಷ್ಟು ಆದ್ಮೇಲೆ ಒಳಗಡೆ ಅದೇ ಆಗ್ತದಲ್ವಾ. ಬಸ್ಗೆಲ್ಲ ತುಂಬ ತೊಂದರೆ ಆಗ್ತಿತ್ತು. ಬಸ್ಸು ಹತ್ತಕ್ಕೆ ಆಗ್ತಿರಲಿಲ್ಲ, ಇಳಿಯೋಕೆ ಆಗ್ತಿರಲಿಲ್ಲ, ಆ ಥರ ಆಗಿದೆ. ಆದ್ರೂ ಬಡವ್ರ ಹೊಟ್ಟೆ ಮೇಲೆ ಹೊಡ್ದಂಗೆ ಅನ್ಸಲ್ವಾ ಸರ್? ಬಡವ್ರ ಹೊಟ್ಟೆ ಮೇಲೆ ಮೇಡಮ್, ಈಗ ಅವ್ರೇನು ಬಾಡಿಗೆ ಕೊಡ್ತಿದ್ರಾ? ಬಾಡಿಗೆ ಕೊಡಂಗಿದ್ರೆ ಏನೋ ಅನ್ಬೋದಾಯಿತು. ಬಾಡಿಗೆ ಇಲ್ವಲ್ಲ, ಏನಿಲ್ಲ, ಪಬ್ಲಿಕ್ ತೊಂದರೆ ಆಗ್ತಿತ್ತಲ್ಲ. ಅದಕ್ಕೋಸ್ಕರ ಈಗ ಪಬ್ಲಿಕ್ ಓಡಾಡ್ಬೋದು. ಕುಂಟರು, ಕುಳ್ಳರು ಮತ್ತು ವೃದ್ಧರು ಇಲ್ಲ ಆರಾಮಾಗಿ ಓಡಾಡ್ಬೋದು. ಆಕ್ಸಿಡೆಂಟ್ ಒಂದು ಜನ ದಾರಿನೇ ಬಿಡ್ತಾ ಇರಲಿಲ್ಲ ಅವರು. ವ್ಯಾಪಾರಿಗಳು ಎಲ್ಲ ವ್ಯಾಪಾರಿಗಳಲ್ಲ, ಕೆಲವೊಂದು ಜನ ಈಗ ಮಲ್ಲೇಶ್ವರಮಲ್ಲಿ ಬಟ್ಟೆ ವ್ಯಾಪಾರಿಗಳಿದ್ರಲ್ಲ, ಅವರಂತೂ ದಾರಿನೇ ಬಿಡ್ತಾರೆ. ಏನು ಹೇಳ್ತೀರಾ ಸಚಿವರಿಗೆ? ಸಚಿವರಿಗೆ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ.
ಒಳ್ಳೇದಾಗಿ. ಇನ್ಯಾವ ಥರ ಕೆಲಸ ಮಾಡಬೇಕು ಅಂತ ಹೇಳ್ತೀರಾ? ಇನ್ಯಾಕೆ ಥರ ಸಾಕು, ಈಗ ಮಾಡಿದ್ರೆ ಸಾಕು, ಇದೇ ಥರ ಮಾಡ್ಕೊಂಡು ಮುಂದುವರ್ಸಿದ್ರೆ ಸಾಕು. ಇದೇ ಸಾಕು ಅಂತೀರಾ? ಸಾಕು, ಇನ್ನು ನೆಕ್ಸ್ಟ್ ಇದಾದ್ಮೇಲೆ ಮುಂದಿನ ಆಗ್ತಾ ಇರ್ತಾವೆ. ಅವ್ರು ಮಾಡ್ಕೊಂಡು ಹೋಗ್ತಾರೆ, ಜವಾಬ್ದಾರಿ ಅವ್ರಿಗಿದೆ. ಅಷ್ಟೇ. ಹೌದು.